ಕೇಳೋದು ಬೇಡ. ನೀವೊಂದು ಸ್ಫೋಟಕ್ಕೆ ಹೇಳಿ ನೀವು ಏನು ವಿಶೇಷತೆ ಹೇಳಿ. ಓಕೆ ಸರ್. ಇಲ್ಲ ಓಕೆ ಸರ್. ಇಲ್ಲ ಸರ್. ಅದ್ರ ಬಗ್ಗೆ ವಿರೋಧ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ನ್ಯಾಯಾಲಯ ಕೂಡ ಒಂದು ತನಿಖೆಗೆ ಆದೇಶ ಮಾಡಿತ್ತು. ಅದಾದ ನಂತರ ಈ ವರದಿ ಏನಿದೆ ಅಂತ ರಾಜ್ಯ ಸರ್ಕಾರದ ತೀರ್ಪು ರಾಜ್ಯ ಸರ್ಕಾರ ಕೂಡ ಮುಟ್ಟಿದೆ ಅಂತ ಹೋಗಿ. ಸೊ ಈ ನಿಟ್ಟಿನಲ್ಲಿ ಕೂಡ ಈಗ ಮತ್ತೊಂದು ಮೌನವನ್ನು ಪ್ರತಿಭಟನೆ ಮಾಡಿದ್ದಾರೆ ಸ್ವಾಮೀಜಿಗಳು. ಅದಕ್ಕೆ ಈಗಲಾದರೂ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಅಂತ ಸಮಾಜ? ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ರಿಸರ್ವೇಷನ್ ಉರ್ದು ಶಾಲೆಗಳು ಹಿಂದೂಗಳ ಭಾಗವಾಗಿರುವಂಥ ಲಿಂಗಾಯತ ಹಾಲ ಮತದ ಕುರುಬ ಸಮಾಜದವರು ಎಸ್ ಟಿ ಮಾಡಲಿಕ್ಕೆ ಅದಕ್ಕೆ ಸಿದ್ದರಾಮಯ್ಯ ಲಿಂಗಾಯತರು ಇವತ್ತು ಬಡವರು ಯಾರದ ಅವರಿಗೆ ಮೀಸಲಾತಿ ಕೊಡಬೇಕು. ಮುಸ್ಲಿಮರು ಕೊಡಲಿಕ್ಕೆ ಕೊಡಬೇಕು. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಸಿದ್ದರಾಮಯ್ಯ ಇವತ್ತು ಅವ್ರಿಗೆ ಮೀಸಲಾತಿ ಕೊಡ್ತಾರೆ. ಯಾಕೆ ನೀಡಬೇಕು? ಅದೇ ಬರೀ ಓಟ್ ಅಂದ್ರೆ ಮುಸ್ಲಿಮರು ಅಷ್ಟೇ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಮುಸ್ಲಿಮರು ಅಷ್ಟೇ ಓಟ್ ಹಾಕ್ದಂಗೆ ಹಿಂದೂಗಳಲ್ಲಿ ಆ ಭಗವಂತ ಬುದ್ಧಿ ಕೊಡ್ಲಿಕ್ಕೆ ಕರ್ಕೊಂಡು ಕಾಂಗ್ರೆಸ್ಸು ದಲಿತರಿಗೂ ಏನು ಮಾಡಿಲ್ಲ, ಹಿಂದುಳಿದವ್ರಿಗೂ ಏನು ಮಾಡಿಲ್ಲ. ಇವತ್ತು ದಲಿತರು ರೊಕ್ಕನೇ ತಿನ್ನಕತ್ತಾರ. ಅವು ವಾಲ್ಮೀಕಿ ಹಗರಣ ಏನು, ಗೋಯಿ ಹಗರಣ ಏನು, ಅಂಬೇಡ್ಕರ್ ನಿಗಮದ ಹಗರಣ ಏನು, ದಲಿತರು ರೊಕ್ಕ ತಿನ್ನೋಂಥವ್ರು ಅಹಿಂದ ಲೀಡ್ರ್ ಅಂತ ತಿಳ್ಕೊತಾರೆ. ಇವತ್ತು ಬರೀ ಪಂಚಮ ಶಾಲೆಗಳಲ್ಲ, ಅಲ್ಲಿ ಲಿಂಗಾಯತರಲ್ಲಿ 2A ಇಲ್ಲಂಥ ಎಲ್ಲ ಸಬ್ಸೆಕ್ಟ್, ಮರಾಠ ಸಮಾಜ, ಜೈನ ಸಮಾಜ, ಈ ಎಲ್ಲ ಸಮಾಜಕ್ಕೆ ಮೀಸಲಾತಿ ಕೇಳಿದ್ದು ನಾವು. ಮುಸ್ಲಿಮರಿಗೆ ಕೊಡಲಾರ್ದಂಥದ್ದು ಒಂದು ಇದಕ್ಕೆ ನೀವು ಕೊಡಕೈತಿ ಧರ್ಮಕ್ಕೆ. ಅದಕ್ಕೆ ಸಿದ್ದರಾಮಯ್ಯನವರು ಇದು ಸಾಬರ ಸರ್ಕಾರ ಆಗೈತಿ ಹೊರತು ಹಿಂದೂಗಳ ರಕ್ಷಣೆನೂ ಆಗ್ತಾ ಇಲ್ಲ. ಹಿಂದೂಗಳ ಗುಡಿಗುಂಡ ರೊಕ್ಕ ತಿಂತಾರೆ. ಧಾರ್ಮಿಕ ಇಲಾಖೆದು ಇದು ವಕಫ್. ಹಿಂಗೆ ಮೀಸಲಾತಿ ಇದು ಒಂದು ವರ್ಗದಲ್ಲ, ಹಿಂದೂ ಲಿಂಗಾಯತರು ಅಷ್ಟೇ ಅಲ್ಲ. ಅದರಲ್ಲಿ ಮರಾಠರಿದ, ಜೈನರಿದ್ದಾರೆ, ಕೂಡು ಒಕ್ಕಲಿಗರು ಅದಾರೆ, ಎಂ ಬಿ ಪಾಟೀಲ್ ಜನಾಂಗದವರು ಅದಾರ, ಅದೆಲ್ಲ ನಡ್ಸೋದ. ಹಾಂ, ಅವ್ರ ಸಮಾಜದವ್ರು ಅದಾರ. ಯಾಕಂದ್ರೆ ಏನೋ ವಕ್ಷಾತ ಅಂತ ಏನು ಗಿಡ ಹಚ್ಲಕತ್ತಾರೆ. ಅದಕ್ಕೆ ಎಲ್ಲ ಸಮಾಜಗಳು ಅದಕ್ಕೆ ನಾಳೆ ನಾವು ಕೋರ್ಟ್ನಾಗ ಚಾಲೆಂಜ್ ಮಾಡಿದ್ವಿ. ಮುಸ್ಲಿಮ್ ಕೊಡಕ್ಕೆ ಇವತ್ತು ನೋಡಿ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಅವ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ 400 ಯುವಕರಿಗೆ PSI ಪರೀಕ್ಷೆಗೆ ಇವತ್ತು ಟ್ರೈನಿಂಗ್ ಅಂದರೆ ಯಾಕಡೆ ಹೊಂಟೈತೆ ಸರ್. ಅದನ್ನು ಜನಜಾಗೃತಿ ಆಗಬೇಕು. ನಾಳೆ ಅವ್ರೇನು ಮೌನ ಹೋರಾಟ ಮಾಡ್ತಾ ಇರ್ತಾರೆ. ಇನ್ನೂ ST ಜನಾಂಗದವರೇ ಇವತ್ತು ನಮ್ಮ ಕುರು ಸಮಾಜದವರೇ ಹೋರಾಟ ಮಾಡೋರು. ನಿನ್ನೆ ನಮಗೂ ಪತ್ರ ಬಂದದ್ದು. ಸಿದ್ದರಾಮಯ್ಯ ತನ್ನ ಸಮಾಧಾನ ಮಾಡಲಾರ್ದೇ ಬರೀ ಸಾಬರ್ತಾನೆ. ಇನ್ನೂ ಹೋರಾಟ ನಿರಂತರ ಆಗ್ತದೆ. ನಿರುದ್ಯೋಗ ಯುವಕರ ಸಮಸ್ಯೆ 2.5 ಲಕ್ಷ ಹುದ್ದೆಗಳ ಖಾಲಿ ಅದಾವೆ. 2.5 ಲಕ್ಷ ಅದು ಸರ್ಕಾರ ಬಳಿ ರೊಕ್ಕಿಲ್ಲ. ಈಗ ಮತ್ತು ವಿದ್ಯಾರ್ಥಿಗಳು ಬೆಳಗಾವಿಯಲ್ಲಿ ನಾಳೆ ಹೋರಾಟ ಮಾಡ್ತಾಯಿದ್ದಾರೆ. ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿರುದ್ಯೋಗ ಯುವಕರಿಗೆ ಸ್ಪಂದನೆ ಮಾಡಬೇಕು. ಯಾವ ಸಮುದಾಯಗಳಿಗೆ ಅರ್ಹತೆ ಮೀಸಲಾತಿ ಇವತ್ತು ಸಿಗಬೇಕಾಗಿ ಇವತ್ತು ಒಳ ಮೀಸಲಾತಿ ಇನ್ನೂ ಕ್ಲಿಯರ್ ಇಲ್ಲ. ಇನ್ನೂ ಅದು ಗೊಂದಲನೇ. ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಬೇರೆ ಕೋಳಿ ನಾಟಿ ಕೋಳಿ ಸಾರು ಇಡ್ಲಿ ವಡೆ ತಿನ್ನೋದ್ರಾಗನೇ ಕೂತಾರೆ. ಮತ್ತು ವಿರೋಧ ಪಕ್ಷಸ್ಥರು ವಿಜೇಂದ್ರ ಅಂತ ಪಾಪ ಏನು ಮಾತಾಡೋದೇ ಇಲ್ಲ. ಒಂದು ಹೆಸರು ಕಾವೆಲ್ಲ ಹಾಕೋತಾನ. ಡ್ರೆಸ್ ಅಂತ 2-3 ಲಕ್ಷ ರೂಪಾಯಿ ಬರುತ್ತೆ. ಅದ್ರ ಮ್ಯಾಗ ಹೆಸರು ಹಾಕೊಂಡು ರೈತರು ಖಾಲಿ ಕಳಿಸ್ತಾರೆ. ರೈತ ನಾಯಕ ಜಯವಂತ ಮೆಕ್ಕೆಜೋಳ ತೊಗೋತಾರೆ. ಆ ಸಕ್ಕರೆ ಕಾರ್ಖಾನೆ ಮೆಕ್ಕೆಜೋಳ ತೊಗೋಬೇಕಾದ್ರೆ ಅದ್ರ  ಸರ್ಕಾರಕ್ಕೆ ಕೊಡಬೇಕಲ್ಲ. ಅದ್ರ ಬೆಂಬಲ ಅಲ್ಲಿ ಕೇಂದ್ರದವರು ಇದನ್ನೆಲ್ಲ ತೊಗೊಳಕ್ತಾರೆ.
ರಾಜ್ಯದವರು ಸಬ್ಸಿಡಿ ಕೊಳ್ಳಾಕ್ತಾರೆ. ಸುಮ್ಮನೆ ಹೇಳ್ತಾರೆ 3,500 ಕೊಡ್ರಿ 4,000 ಕೊಡ್ರಿ. ಅದು ಎಲ್ಲಿ ಕೊಡೋದು ಏನೋ ಸರ್ಕಾರ ಕಾರ್ಖಾನೆಗಳ ಸಮಸ್ಯೆ ಕೇಳಕ್ಕೆ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಮೊನ್ನೆ ಸಕ್ಕರೆ ಕಾರ್ಖಾನೆ. ಈ ಸ್ಥಿತಿ ಒಳಗೆ ಒಟ್ಟೆ ರೈತರನ್ನ ಪ್ರಚೋದನೆ ಮಾಡೋದು. BJP ಒಳಗಿರೋರು ರೈತರನ್ನ ಪ್ರಚೋದನೆ ಮಾಡಿ, ಒಬ್ಬ ತಲೆ ಮ್ಯಾಗ ಉಳ್ಳಾಗಡ್ಡಿ ಇಟ್ಕೊಂಡಾನ ಮನೆ ಬಿಜಾಪುರ ಮಾಡಿದಾಗ, ಒಬ್ಬ ಕುಂಬಳಕಾಯಿ ಇಟ್ಕೊಂಡಾನ, ಮತ್ತೇನೇನು ಇಟ್ಕೊಂಡು ಅಡ್ಡಾಡ್ತಾರೆ ಬಿಜಾಪುರನಾಗ. ಹಿಂಗೇನಾರು ಆದ್ರೆ ಓಡಾಟ ಆದ್ರೆ ಪ್ರೇಯರ್ ಸಿಕ್ಕಂಗೆ ಆಗ್ತದೆ. ನಾಳೆ ನೋಡೋಲ್ಲ ವಿಧಾನಸಭೆದಾಗ ಏನು ವಿಧಾನಸಭೆಯನ್ನ ಮುತ್ತಿಗೆ ಹಾಕ್ತಾರೆ. ವಿಧಾನಸಭೆ ಒಳಗೆ ಮಾತಾಡೋದು ಬಿಟ್ಟು ಹೊರಗೆ ಮುತ್ತಿಗೆ ಏನು ಹಾಕೋದು. ಒಮ್ಮೆ ಎಲ್ಲ ನಾಟಕ ಜನರಿಗೆ ಜನ ಮರಳು ಜಾತ್ರೆ ಮಾಡೋಣ ನಂಗೆ ಜನರನ್ನು ಮೋಸ ಮಾಡಲಾಗತ್ತೆ. ಸರ್, ಅಧಿವೇಶನದಲ್ಲಿ CM ಮತ್ತು DCM ಮತ್ತೆ ಮುಂದುವರೆ ಸರ್, ಎಷ್ಟು ಹೇಳಿದ್ರೆ ಸಿದ್ದರಾಮಯ್ಯ